ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಯೆಶಾಯನ ಪ್ರವಾದನೆಯ ಗ್ರಂಥ 43ನೇ ಅಧ್ಯಾಯ 2ನೇ ವಚನ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ಐಸಾಯ ಚಾಪ್ಟರ್ 43 ವರ್ಸ್ 2. When you pass through deep waters, I will be with you. ಇಲ್ಲಿ ದೇವರು ತನ್ನ ಮಕ್ಕಳಿಗೆ ಧೈರ್ಯದ ಮಾತನ್ನು ಹೇಳ್ತಾ ಇದ್ದಾರೆ, ವಾಗ್ದಾನದ ವಚನವನ್ನು ಕೊಡ್ತಾ ಇದ್ದಾರೆ. ಏನೆಂದರೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ಎಂಬುದಾಗಿ. ಇಲ್ಲಿ ಜಲರಾಶಿಯನ್ನು ಎಂಬುದಾಗಿ ನೋಡುವುದಾದರೆ, ಈ ನೀರಿನ ರಾಶಿಯನ್ನು ಸಂಕಷ್ಟಕ್ಕೆ ಹೋಲಿಸಲಾಗಿದೆ. ನಮ್ಮ ಜೀವನದಲ್ಲಿ ಕಷ್ಟವು ಸಂಕಟವು ಬರುವಾಗ ದೇವರು ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ನೀನು ಜಲರಾಶಿಯನ್ನು ದಾಟಿ ಹೋಗುವಾಗ ಎಂಬುದಾಗಿ ಹೇಳ್ತಾ ಇಲ್ಲ ಇಲ್ಲಿ, ಆದರೆ ನೀನು ಜಲರಾಶಿಯನ್ನು ಹಾದು ಹೋಗುವಾಗ ಎಂಬುದಾಗಿ ಹೇಳುವಾಗ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರಬಹುದು. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ಅಂದರೆ ನಿನ್ನ ಜೀವಿತದಲ್ಲಿ ಕಷ್ಟಗಳು ಬರುವಾಗ ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಯಾರಾದರೂ ನಾವು ಒಂಟಿಗರಾಗಿ ಹೋಗುತ್ತಿರುವಾಗ ನಾನು ನಿನ್ನ ಜೊತೆ ಬರುತ್ತೇನೆ ಎಂಬುದಾಗಿ ಹೇಳುವುದಾದರೆ ನಮಗೆ ಎಷ್ಟು ಸಂತೋಷವಾಗುತ್ತದೆ. ಇಲ್ಲಿಯಾದರೂ ಪರಲೋಕ ಭೂಲೋಕವನ್ನು ಮತ್ತು ನನ್ನನ್ನು ನಿನ್ನನ್ನು ಸೃಷ್ಟಿಸಿದಂಥ ಯೆಹೋವ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಸಂಗಡ ಬರುವೆನು ಎಂಬುದಾಗಿ. ಇದು ಎಷ್ಟು ಅದ್ಭುತವಾದ ಮಾತು, ಎಷ್ಟು ಕೃಪೆಯುಳ್ಳ ಮಾತು, ಎಷ್ಟು ದಯೆಯುಳ್ಳ ಮಾತು ಪ್ರಿಯರೇ. ಈ ಮಾತನ್ನು ನಾವು ನಂಬೋಣ. ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವಾಗ, ಬಿರುಗಾಳಿಯಂತಹ ಶೋಧನೆಗಳು ಬರುವಾಗ ನಾವು ಕುಂದಿ ಹೋಗುತ್ತೇವೆ. ಆದರೆ ಈ ವಾಕ್ಯವನ್ನು ನಾವು ಜ್ಞಾಪಕಕ್ಕೆ ತಂದುಕೊಳ್ಳಬೇಕು. ಕರ್ತನಿಗೆ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಯೌನ ಪ್ರವಾದಿಯ ಬಗ್ಗೆ ನಾವು ನೋಡುತ್ತೇವೆ. ಯೌನನ ಗ್ರಂಥದಲ್ಲಿ ದೇವರು ಯೌನನಿಗೆ ಹೇಳಿರುವುದು, ನೀನು ನಿನವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ದೇವರ ವಾಕ್ಯವನ್ನು ಸಾರು ಎಂಬುದಾಗಿ. ಆದರೆ ಆ ಪ್ರವಾದಿ ದೇವರ ಮಾತಿಗೆ ಅವಿಧೇಯನಾಗಿ ತಾರ್ಷೀಷಿಗೆ ಹೋಗಬೇಕೆಂಬುದಾಗಿ ಹಡಗನ್ನು ಹತ್ತಿ ಹೋಗುತ್ತಾ ಇರ್ತಾನೆ. ಆಗ ಅವನ ಜೀವನದಲ್ಲಿ ಬಿರುಗಾಳಿ ಬರುತ್ತದೆ ಪ್ರಿಯರೇ. ಆ ಬಿರುಗಾಳಿಯಲ್ಲಿ ಅವನು ಸಿಲುಕಿಕೊಂಡು ಒದ್ದಾಡುತ್ತಾ ಇದ್ದನು. ಎಲ್ಲಿಯವರೆಗೆ ಎಂದರೆ ಅವನು ಪಶ್ಚಾತ್ತಾಪ ಪಟ್ಟು ದೇವರಿಗೆ ಪ್ರಾರ್ಥನೆ ಮಾಡುವವರೆಗೆ ಅವನು ಸಂಕಷ್ಟಕ್ಕೆ ಒಳಗಾದನು. ಹೌದು ನನ್ನ ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಕಷ್ಟ ಬರುವಾಗ ದೇವರು ಅವುಗಳನ್ನು ಅನುಮತಿಸಬಹುದು. ಯಾಕೆಂದರೆ ನಾವು ದೇವರಿಗೆ ಅವಿಧೇಯರಾಗಿರಬಹುದು, ಅಥವಾ ದೇವರು ನಮ್ಮನ್ನು ತಿದ್ದಿ ಪಾಠವನ್ನು ಕಲಿಸಬೇಕು ಎಂಬುದಾಗಿ ಆ ರೀತಿಯ ಕಷ್ಟಗಳು ಬರಬಹುದು. ಇಂದು ನಮ್ಮ ಜೀವಿತದಲ್ಲಿ ನಾವು ಈ ಜಲರಾಶಿಯನ್ನು ಹಾದು ಹೋಗುತ್ತಾ ಇದ್ದೇವೆ, ಕಷ್ಟ ಸಂಕಟಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇದ್ದೇವೆ ಎಂಬುದಾಗಿರುವುದಾದರೆ ಅದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಪ್ರಿಯರೇ. ಯಾವ ಉದ್ದೇಶಕ್ಕಾಗಿ, ಯಾವ ತಪ್ಪಿನಿಂದಾಗಿ ಈ ಬಿರುಗಾಳಿ ನಮ್ಮ ಜೀವಿತದಲ್ಲಿ ಬಂದಿದೆ ಎಂಬುದಾಗಿ ನಾವು ಅರಿತುಕೊಂಡು ಕರ್ತನ ಬಳಿ ಬಂದು ಪ್ರಾರ್ಥಿಸಿ ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮ ಸಂಗಡ ಇದ್ದು ಆ ಬಿರುಗಾಳಿಯಂತಹ ಕಷ್ಟದಿಂದ ತಪ್ಪಿಸಿ ಕಾಪಾಡುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕವನ್ನು ಸೃಷ್ಟಿಸಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನೀವು ನಮ್ಮನ್ನು ಉಂಟು ಮಾಡಿದ್ದೀರಿ, ಆಶೀರ್ವದಿಸಿದ್ದೀರಿ, ಒಳ್ಳೆ ಆರೋಗ್ಯ ಕೊಟ್ಟಿದ್ದೀರಿ ದೇವ. ನಿನಗೆ ವಂದಿಸ್ತೇನೆ ಸ್ವಾಮಿ. ನೀವು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ಎನ್ನುವ ಧೈರ್ಯದ ಮಾತನ್ನು ಇವತ್ತು ನೀವು ನಮಗೆ ಕೊಟ್ಟಿದ್ದೀರಿ ತಂದೆಯೇ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ ಸ್ವಾಮಿ. ಅನೇಕರು ಕರ್ತನೆ ಕಷ್ಟವೆಂಬ ಹಾದಿಯಲ್ಲಿ, ಸಂಕಟವೆಂಬ ಹಾದಿಯಲ್ಲಿ ಹೋಗುತ್ತಾ ಇರಬಹುದು. ಬಿರುಗಾಳಿಯಂತಹ ಜಲರಾಶಿಯಲ್ಲಿ ಅವರು ಸಿಲುಕಿಕೊಂಡು ಒದ್ದಾಡುತ್ತಾ ಇರಬಹುದು ದೇವರೇ. ಅಂಥ ಮಕ್ಕಳನ್ನು ವಿಶೇಷವಾಗಿ ನಿನ್ನ ಮುಂದೆ ಜ್ಞಾಪಿಸ್ತೇನಪ್ಪ. ನೀನು ಆಶೀರ್ವಾದ ಮಾಡು ಕರ್ತನೆ. ನಿನ್ನ ಧೈರ್ಯದ ಮಾತು ಅವರ ಕಿವಿಗೆ ಬೀಳುವಂತೆ ಸಹಾಯ ಮಾಡು ಸ್ವಾಮಿ. ನಾನು ನಿನ್ನ ಸಂಗಡ ಇರುವೆನು ಎಂಬುದಾಗಿ ಹೇಳಿರುವ ವಾಕ್ಯವನ್ನು ಅವರು ಗ್ರಹಿಸಿಕೊಳ್ಳುವಂತೆ ಸಹಾಯ ಮಾಡು ದೇವರೇ. ನೀವು ಅವರ ಜೊತೆಗಿರು ಸ್ವಾಮಿ. ನದಿಗಳು, ಕಷ್ಟಗಳು ಅವರನ್ನು ಮುಳುಗಿಸದಂತೆ ನೀವು ಅವರನ್ನು ಆ ಕಷ್ಟದಿಂದ ತಪ್ಪಿಸಿ ಕಾಪಾಡು ಸ್ವಾಮಿ. ಇಂದು ಅನೇಕರು ಜನ್ಮ ದಿವಸವನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇರಬಹುದು ದೇವ. ಅಂಥ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತೇನೆ ಸ್ವಾಮಿ. ನೀನವರನ್ನು ಆಶೀರ್ವಾದ ಮಾಡು ಕರ್ತನೆ. ಈ ವರ್ಷದ ಉದ್ದಕ್ಕೂ ನೀನವರ ಜೊತೆಗಾರನಾಗಿದ್ದುಕೊಂಡು ಒಳ್ಳೆ ಆರೋಗ್ಯದಿಂದ ನಡೆಸು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ತುಂಬಿಸು ಎಂಬುದಾಗಿ ಈ ಪ್ರಾರ್ಥನೆಯನ್ನು ದೀನತೆಯಿಂದ ನಿಮ್ಮ ಪಾದದಲ್ಲಿ ಬಂದು ಅರ್ಪಿಸಿ ಬೇಡುತ್ತೇನೆ ತಂದೆಯೇ. ಆಮೇನ್.